ರೀ ಯಾಕ್ರಿ ಹೀಗೆ ಕೇಳ್ತಿದ್ದೀರಾ? ನಮ್ಮ ಅಜಯ್ಗೆ ಏನೂ ಆಗಿಲ್ಲ, ಅವ್ನು ನಡೀತಾನೆ. ಕೆಲವೊಂದು ಮಕ್ಳು ಹಾಗೆ ಸ್ವಲ್ಪ ನಿಧಾನ ಅಷ್ಟೆ. ಹಳ್ಳಿ ಹೆಣ್ಮಕ್ಳಿಗೆಲ್ಲ ನನ್ನ ಮೇಲೆ ಹೊಟ್ಟೆಗಿಚ್ಚು. 3 ಗಂಡು ಮಕ್ಕಳು ಹೆತ್ತಿದ್ದೀನಲ್ಲ ಅದಕ್ಕೆ. ನಿನ್ನ ಮಗ ನಡೀತಾನೋ ಇಲ್ವೋ ಅಷ್ಟು ನೇಳು ಸಾಕು. ನಡೀತಾನ್ರಿ. ಹೌದಾ? ನೋಡೇ ಬಿಡೋಣ. ಬಾ ಮಗನೇ, ಬಾರಜ್ಜ, ಬಾಚಿನ ಬಾರಚ್ಚಿನ. ರೀ ಏನ್ ಮಾಡ್ತಿದ್ದೀರಾ ನೀವು? ಪಾಪ ಮಗುಗೆ ಎಷ್ಟು ಹಸುವಾಗಿದೆಯೇನೋ. ಮಗುಗೆ ಹಸುವಾದ್ರೆ ತಾನೇ ಬರ್ತಾರೆ. ಬಾ ಮಗನೇ, ಬಾ. ಹಾಲು ಬೇಕಾ ನಿನ್ಗೆ? ಬಾ 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 ಬಾಚಿನ, ಬಾ. ಅಪ್ಪನ ಹತ್ರ ಬಾರಪ್ಪ. ಎದೋಳು, ಎದೋಳು, ಎದೋಳು. ಅಜಯ್, ಹಾಲು ಬೇಡವಾ ನಿನ್ಗೆ? ಎದೋಳು. ನಿನ್ ಕೈಲಾಗುತ್ತಲ್ವಾ? ಬಾ ಮಗನೇ, ಬಾ. ಹತ್ರ ಬಾ ಮಗನೇ. ಹೊಟ್ಟೆ ಹಸಿತಿದ್ಯಾ? ಬಾ ಚಿನ್ನ. ಬಾ ಬಾ ಬಾ. ಊರಪ್ಪ ಹೋದ್ರೆ ಕತ್ರ ಸಾಕು. ಬಾ ಮಗನೇ, ಬಾ. ಹಾಲ್ ಬೇಕಾ? ಅಪ್ಪನ ಹತ್ರ ಬಾ ಮಗನೇ, ಬಾ. ಬಾರೋ ನೋಡ್ತೀಯ ಏನಂತ ಹೇಳಿದೆ ನೀನು? 3 ಗಂಡು ಮಕ್ಳು ತಾಯಿನ. ಅದೇ ಅಲ್ವಾ ಜಂಬ ನಿನ್ಗೆ? ಈಗ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. 3 ಗಂಡು ಮಕ್ಳು ತಾಯಿ ಅಲ್ಲ, 2.5 ಗಂಡು ಮಕ್ಳು ಮಾತ್ರ ತಾಯಿ. ನಿನ್ 3ನೇ ಮಗ ಅಜಯ್, ಅವನ ಕಾಲಲ್ಲಿ ಸ್ವಾಧೀನ ಇಲ್ಲ, ಅವನು ಕುಂಟ. ನಿನ್ ಮಗ ಕುಂಟ. ಇಲ್ಲ ರೀ, ಅಜಯ್ಗೆ ಏನೂ ಆಗಿಲ್ಲ, ನಡೀತಾನೆ. ನಡೀತಾನೆ. ಕಾಲಲ್ಲಿ ಸ್ವಾಧೀನ ಇಲ್ದ್ರು ನಡೆದು ಬಿಡ್ತಾನೆ. 2.5 ವರ್ಷ ಆದ್ಮೇಲೆ ನಡೀಲಿಲ್ಲ ಅಂದ್ರೆ ನಿನ್ನ ಮಗ ಜೀವನ ಪರ್ಯಂತ ನಡೆಯೋದೇ ಇಲ್ಲ. ಚೆನ್ನಾಗಿ ತಿಳ್ಕೊ, ನಿನ್ನ ಮಗ ಕುಂಟ. ಇಲ್ಲ. ಎಲ್ಲೋರ್ಲಿ ಮುದ್ಕಿ? ಯಾರನ್ನ ಕೇಳೋದು? ಯಾರಮ್ಮ ಇಲ್ಲಿ? ಓ ನಮಸ್ಕಾರ ಚಿಕ್ಕೇಜಮನ್ರಿ. ಈ ಮನೇಲಿ ಮುದ್ಕಿದ್ಲಲ್ಲ, ಎಲ್ಲೋದ್ಲು? ಏನೋ ಗೊತ್ತಿಲ್ಲ. ಅವ್ರು ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಸಾಮಾನೆಲ್ಲ ಗಾಡಿಯಲ್ಲಿ ತುಂಬಿಕೊಂಡು ಹೋದ್ರು. ಭವಾನಿ, ನೀನು ತಗೊಂಡಿರೋದು ತುಂಬ ದೊಡ್ಡ ನಿರ್ಧಾರ. ಅದನ್ನ ಹೇಗೆ ನಿಭಾಯಿಸ್ತೀಯೋ ನಂಗೆ ಗೊತ್ತಿಲ್ಲ. ಮನುಷ್ಯ ತಾಯಿ ಹೊಟ್ಟೆಯಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಅವನ ಗುರ್ತೇನು ಅಂತ ತೀರ್ಮಾನ ಆಗೋದೇ ಗಂಡು ಹೆಣ್ಣು ಅನ್ನೋ ಪ್ರಶ್ನೆಯಿಂದ. ಅದನ್ನೇ ಬದಲಾಯಿಸಕೊಟ್ಟಿದ್ಯಾ. ನಮ್ಮನ್ನೇ ನೋಡು, ನಮಗೆ ಗಂಡು ಹೆಣ್ಣು ಅನ್ನೋ ಪ್ರಶ್ನೆನೇ ಬರಲ್ಲ. ನೋಯ್ತಾ ಇರೋರ್ಗೆ ಮಾತ್ರ ಮತ್ತೊಬ್ರು ನೋವು ಅರ್ಥ ಆಗೋದು. ಭವಾನಿ, ಈಶ್ವರ, ಈ ಕಂದಮ್ಮನ ಕೊಡೋ ಕಷ್ಟ ಎಲ್ಲ ಈ ಮಲ್ಲಮ್ಮನ ಕಡೆ ತಿರುಗಿಸು. ಈ ಪುಟ್ಟ ಕಂದನ್ಗೆ ಒಳ್ಳೇದಾಗ ಹೋಗಿ ಮಾಡು. ಮಲ್ಲಮ್ಮ, ನಿಮ್ಮ ಈ ಉಪಕಾರನ ಈ ಪ್ರಾಣ ಇರೋವರೆಗೂ ಮರೆಯಲ್ಲ. ಭವಾನಿ, ಈ ಮಗುಗೆ ಅವನ ಚಿಕ್ಕಪ್ಪನೇ ವೈರಿ. ಅವನ ಹದ್ದಿನ ಕಣ್ಣಿಂದ ಕಾಪಾಡಿದ್ರೆ ಸಾಕು, ಎಲ್ಲ ಒಳ್ಳೇದಾಗುತ್ತೆ.
ಒಳ್ಳೇದಾಗ್ಲಮ್ಮ. ಅದೇ ನೀನಿಲ್ಲೇನೋ ಮಾಡ್ತಾ ಇದೀಯಾ? ದೇವಸ್ಥಾನಕ್ಕೆ ಯಾಕೆ ಬರ್ಲಿಲ್ಲ? ನಮ್ಮನ್ನೆಲ್ಲ ದೇವಸ್ಥಾನ ಕಳಿಸ್ಬಿಟ್ಟು ನೀನ್ ಯಾಕೆ ಇಲ್ಲಿ ಉಳ್ಕೊಂಡೆ? ಏನ್ ದೊಡ್ಡಮ್ಮನವ್ರೆ, ನಿಮ್ ಹಿರಿ ಸೊಸೆಗೆ ಗಂಡ್ ಮಗು ಹುಟ್ಟಿದಾನೆ. ನೀವು ನೋಡಿದ್ರೆ ನಮಗ್ ಖುಷಿ ಮಾಡ್ಬೇಕಾಗುತ್ತೆ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀರಾ. ನಾವು ಬಿಟ್ಬಿಡ್ತೀವಾ? ನಮ್ ಕೈಯಿಂದ ಅದೇಗ್ ತಪ್ಪಿಸ್ಕೊಳ್ತೀರಾ ದೊಡ್ಡಮ್ಮ? ಏಯ್, ನಾನ್ ಯಾಕೆ ತಲೆ ಮರೆಸ್ಕೊಂಡು ಓಡಾಡ್ಬೇಕು? ಎಷ್ಟು ಬೇಕು ಹೇಳು, ಬಿಸಾಕ್ತೀನಿ. ಮಹಾರಾಜ ಆಗೋ ಲಕ್ಷಣ ಇರೋ ಗಂಡು ಮಗುನೇ ಮನೆಗೆ ಬಂದಿದ್ದಾನೆ ಅಂದಮೇಲೆ ದೊಡ್ಡ ಗಂಟೆ ಬರಬೇಕು. 5,000 ಕೊಟ್ರೇನೆ ನಿಜವಾಗ್ಲೂ ನೀವು ದೊಡ್ಡಮ್ಮ ಆಗೋದು. $10,000 ಸಂತೋಷ ತಾನೇ? ನೋಡಿದ್ರೇನ್ರಿ ದೊಡ್ಡಮ್ಮವ್ರ ಮನ್ಸು ದೊಡ್ಡದು. ಹೋಗ್ಲಿದ್ ಸಾಕು, ಮಗುಗೆ ಚೆನ್ನಾಗಿ ದೃಷ್ಟಿ ತೆಗಿ. ಆಗ್ಲೇ ತೆಗ್ದಾಯ್ತು ದೊಡ್ಡಮ್ಮನವ್ರೆ. ನಮ್ ಪುಟ್ಟದೊರೆಗೆ ಯಾರ್ಯಾರ ಕೆಟ್ಟ ದೃಷ್ಟಿ ಬಿದ್ದಿತ್ತೋ ನಿವಾಳಿಸಿ ಬಿಸಾಕ್ಬಿಟ್ಟೆ. ಇನ್ ಮುಂದೇನೂ ಅಷ್ಟೇ ಹುಷಾರಾಗಿ ನೋಡ್ಕೋಬೇಕು. ಈ ಮನೇಲಿ ವಕ್ರ ದೃಷ್ಟಿಗೇನು ಕಮ್ಮಿ ಇಲ್ಲ. ಬಂದ್ರೆ ಹೋಗೋಣ. ಅರ್ಧ ಮಾತಾಡಿ ಇನ್ನರ್ಧ ಮಾತು ನುಂಗಿ ಹೋಗ್ತೀನಿ ಅಂದ್ರೆ ಬಿಟ್ಬಿಡವಳಲ್ಲ ನಾನು. ಏನ್ ವಿಷಯ ಹೇಳು? ದೊಡ್ಡಮ್ಮನವ್ರೆ, ಮಾಡ್ದೋರ್ ಪಾಪ ಆಡ್ದೋರ್ ಬಾಯ್ಲಿ. ನಮ್ಗ್ಯಾಕ್ ಬೇಕು ದೊಡ್ಡ ಮನೆ ಸುದ್ದಿ? ಬಂದ್ರೆ ಏಯ್, ಏನ್ ವಿಷಯ ಅಂತ ಹೇಳಿದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಈ ಊರಿಂದನೇ ಓಡಿಸ್ಬಿಡ್ತೇನೆ. ಹೇಳೇನ್ ವಿಷಯ ಅಂತ. ಇದನ್ನೆಲ್ಲ ನಾನ್ ಹೇಳೋದಲ್ಲ, ನಿಮ್ ಮನೆ ಒಳಗಿರೋ ವಿಷಯ ಇದು. ಆದ್ರೂ ನೀವು ಕೇಳಿದಕ್ಕೆ ಹೇಳ್ತಿದ್ದೀನಿ. ನಿಮ್ಮ ಮಗ ಆದಿತ್ಯಣ್ಣ ಅಪಶಕುನ ಮಾಡ್ಬಿಡ್ತಿದ್ರು. ಮಗುನ ನೋಡಕ್ಕೆ ಹೊರಟೆ ಬಿಟ್ಟಿದ್ರು, ನಾನ್ ತಡ್ದೆ. ನಮ್ಮೇಲೆ ಸಿಟ್ಟು ಮಾಡ್ಕೋಬೇಡಿ, ನೀವು ಕೇಳಿದ್ರಲ್ಲ ಅಂತ ಹೇಳ್ದೆ. ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಬನ್ರೆ ಹೋಗೋಣ. ನಿನ್ನ ಅನುಮಾನ ನಿಜ ಆದ್ರೆ, ಬಾನಿ ಹೇಳ್ತಿರೋದು ಸುಳ್ಳು ಅಂತ ಸಾಬೀತಾದ್ರೆ, ಅವಳು ಹುಟ್ಟಿರೋದು ಗಂಡಲ್ಲ ಅಂತ ಆದ್ರೆ, ನಾಳೆ ಯಾವ ಹಾಲಲ್ಲಿ ಆ ಮಗುಗೆ ಅಭ್ಯಂಜನ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದೇ ಹಾಲಲ್ಲಿ ಆ ಮಗುನ ಮುಳುಗಿಸಿ ಸಾಯಿಸ್ತೀನಿ. ಇದು ಸತ್ಯ, ಇದೇ ಸತ್ಯ. ಅತ್ತಿಗೆ ಹೇಳಿದ್ದು ಸುಳ್ಳಾಗಿ ನಾನ್ ಹೇಳಿದ್ದು ಸತ್ಯ ಅಂತ ಸಾಬೀತಾದ್ರೆ ನೀನು ಮಾಡಿರೋ ಪ್ರಮಾಣನ ಮರಿಬೇಡ.